ಎಲ್ಲಿ ಬಂದಿದ್ದೀನಿ ಗೊತ್ತಾ ನಿಮಗೆ? ತೋರಿಸ್ತೀನಿ ನೋಡಿ. ಈಗ ನನ್ನ ಹಿಂದೆ ಕಾಣ್ತಾ ಇದೆ ಅಲ್ವಾ ಗೋರಿಗಳು. ಸ್ಮಶಾನಕ್ಕೆ ಬಂದಿದ್ದೀನಿ ನೋಡಿ. ಆ ಕಡೆ ಇನ್ನೂ ಜಾಸ್ತಿ ಸ್ಮಶಾನ ಇದೆಲ್ಲ. ಗೋರಿಗಳು ನಾನಿವತ್ತು ರಾಯಚೂರು ಕೋಟೆಗೆ ಬಂದಿದ್ದೀನಿ ನೋಡಿ. ಅದೇ ಸ್ಟೆಪ್ಸ್ ಏರ್ತಾ ಇದ್ದೀನಿ. ರಾಯಚೂರು ಕೋಟೆದು ಮೇಲೆ ಹೋಗಬೇಕು. ಎಲ್ಲಿ ಹೋಗ್ಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟೆಪ್ಸ್ ಏರ್ಕೊಂಡು ಹೋಗಬೇಕು. ರಾಯಚೂರಿನಲ್ಲಿ ನಾನಿವತ್ತು ನಮ್ಮ ಊರಲ್ಲಿರೋ ಕೋಟೆಗೆ ಬಂದಿದ್ದೀನಿ ನೋಡೋಣ ಅಂತ. ನಾನು ನೋಡಿರಲಿಲ್ಲ, ಹಾಗೆ ವಿಡಿಯೋ ಮಾಡಿದಂಗೆ ಆಗುತ್ತೆ ಅಂತ ಬಂದಿದ್ದೀನಿ. ತೋರಿಸ್ತೀನಿ ಬನ್ನಿ. ನೋಡಿ ಇನ್ನೂ ಅಷ್ಟು ಮೇಲೆ ಹೇಳಬೇಕು. ನಾನು ಫುಲ್ ಕೆಳಗಡೆ ಇದ್ದೀನಿ. ಸಿಕ್ಕಾಪಟ್ಟೆ ಮೇಲೆ ಇದೆ. ಇದು ಬಾವಿ ಥರ ಇದೆ, ಆದರೆ ಬಾವಿ ಅಲ್ಲ, ಚಿಕ್ಕದು ಬಾವಿ ಅದು. ಪಕ್ಕದಾಗೆ ದರ್ಗಾ ಇದೆ. ಈ ದರ್ಗಾ ಮುಂದಿಂದೆ ನಾವು ಕೋಟೆಗೆ ಹೋಗಬೇಕು. ಅಂದರೆ ಅದು ದರ್ಗಾ ಬರುವಾಗ ಅಷ್ಟೇ ಸ್ಟೆಪ್ಸ್ ಇದೆ. ಆಮೇಲೆ ತುಂಬ ಕಲ್ಲುಗಳಿವೆ, ಗುಡ್ಡ ಇದೆ ನೋಡಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಗುಡ್ಡಕ್ಕೆ ಹೋಗಬೇಕು. ನಾನು ಅಲ್ಲಿ ಇರಬೇಕೀಗ, ಅಷ್ಟು ಮೇಲೆ ನೋಡಿ. ಅದಕ್ಕೆ ಹೇಗೇಗೋ ಹೋಗ್ಬೇಕು ನಾನು. ಮೇಲೆ ಹೋಗ್ಬೇಕು ಇವಾಗ. ಆಫ್ ಮಾಡೋದು ಹಿಂಗೆಲ್ಲ ಹೋಗ್ಬೇಕು ನೋಡಿ ನಾನು. ಇಷ್ಟೊಂದು ಸಣ್ಣದು ಏನಿದೆ, ಗುಡ್ಡ ಇದೆ, ಇಲ್ಲಿಂದನೇ ದಾರಿ ಇದೆ, ಹೋಗ್ಬೇಕು ಹಿಂಗೆ. ಇನ್ನು ಆಫೇ ಬಂದಿದ್ದೀನಿ, ಇನ್ನೂ ಆಫ್ ಹೇಳ್ಬೇಕು, ಇನ್ನು ಮೇಲೆ ಹೋಗಬೇಕು. ನಾನು ಕೇವಲ ಸ್ವಲ್ಪ ಬಂದಿದ್ದೀನಿ. ಕೋಟೆಗೆ ಯಾವ್ಯಾವ ರೀತಿ ಹೋಗಬೇಕು ನೋಡಿ. ಹಳೆ ಕಾಲದ ಕೋಟೆ ಇದು, ಇತಿಹಾಸದ ಕಾಲದ ಕೋಟೆ. ನಿಜಾಮ ಇದ್ನಲ್ವ, ಹೈದರಾಬಾದಿನ ನಿಜಾಮ, ಆಗಿನ ಕಾಲದ ಕೋಟೆ, ಆವಾಗ ನಿರ್ಮಾಣವಾಗಿತ್ತಿದು. ಅದನ್ನೇ ನೋಡೋಕೆ ಬಂದಿದ್ದೀನಿ ನಾನು. ಇಲ್ಲಿ ನೋಡಿ, ನಮ್ಮ ಊರಿಂದು ಕೆರೆ ಕಾಣ್ತಾ ಇದೆ. ಆ್ಯಕ್ಚುಲಿ ಈ ಗುಡ್ಡ ಇರೋದು ನಮ್ಮ ಊರಿನ ಹೃದಯ ಭಾಗದಲ್ಲಿದೆ ಈ ಕೋಟೆ. ನಾವು ಅಲ್ಲಿಗೆ ಬಂದಿದ್ವಿ. ಈ ಕೋಟೆ ಮೇಲೆ ಬಂದರೆ ಅಲ್ಲಿ ನಮ್ಮ ಊರಿಂದ ಕೆರೆ ಕಾಣುತ್ತೆ. ಅತಿ ಹಳೇದಾದ ಹಳೇ ಕಾಲದ ಕೋಟೆ ಅದು. ಅಂದರೆ ತುಂಬ ಚಿಕ್ಕದಿದೆ. ಅದು ಹೇಗಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಭಾಳ ವರ್ಷಗಳಾಯಿತು, ಸಾವಿರಾರು ವರ್ಷಗಳ ಹಿಂದಿನದ್ದದು. ಹೇಗೆಲ್ಲ ಹೋಗ್ಬೇಕು ನೋಡಿ. ಅಲ್ಲಿ ನೋಡಿ ನೀರೆಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿಗೆ ಬಂದಿದ್ದೀನಿ, ಇನ್ನು ಸ್ವಲ್ಪ ಇದೆ, ಹತ್ತಿರ ಬಂದಿದ್ದೀನಿ. ನೋಡಿ ಯಾವ ಥರ ಇದೆ ಗುಹೆ. ಈ ಗುಹೆದಿಂದ ಹೋಗಬೇಕು ಒಳಗಡೆ. ಆವಾಗಿನ ಕಾಲದ ರಾಜರು ಯಾವ ಥರ ನಿರ್ಮಾಣ ಮಾಡಿದ್ದಾರೆ ನೋಡಿ. ನನಗಂತೂ ನಿಜವಾಗ್ಲೂ ಏರೋಸ್ಟಾರಲ್ಲೇ ಸಾಕಾಗೋಯ್ತು. ಅಂತೂ ಬಂದ್ವಿ, ಇನ್ನು ಸ್ವಲ್ಪ ಇದೆ, ಅಷ್ಟು ಏರಿದರೆ ಸಾಕು ನೋಡಿ. ಇನ್ನು ಕೋಟೆ ಏರಕ್ಕೆ ಎಷ್ಟೊಂದು ಕಷ್ಟಪ್ಪ. ಅದು ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಗೊತ್ತಿರಲಿಲ್ಲ ಕೋಟೆಗಳಲ್ಲಿ. ನಾನು
ಇವಾಗ ಇಷ್ಟು ಬೇಜಾರು ಮಾಡಿಕೊಂಡ್ರೆ ಆವಾಗಿನ ಕಾಲದ ಜನರು ಹೇಗಿರ್ತಿದ್ರಲ್ವಾ, ಹೇಗೆ ಇರ್ತಾ ಇದ್ರು, ಹೇಗಿದ್ರು, ಮತ್ತು ಇಷ್ಟು ಮೇಲೆ ಹೇಗೆ ನಿರ್ಮಾಣ ಮಾಡಿದ್ದಾರೆ ಇವೆಲ್ಲ ಗೊತ್ತೇ ಆಗಲ್ಲ. ಇನ್ನೂ ಸ್ವಲ್ಪ ಅಂತ ಅನ್ಕೊಂಡೆ ನಾನು, ಇನ್ನೂ ಇದೆ ಹೇರೋದು. ನಾನು ಸ್ವಲ್ಪ ಅಂದ್ಕೊಂಡೆ ಇನ್ನೂ ಇದೆ ಹೇರೋದು. ಅಲ್ಲೆಲ್ಲ ಏನು ಸ್ಟೆಪ್ಸ್ ಇಲ್ಲ, ಗುಡ್ಡದ ಮೇಲೆ ಹಾಗೆ ಹೇರಬೇಕು. ನಾನು ನಿಧಾನಕ್ಕೆ ಹೇಳ್ತಿದ್ದೆ, ಎಲ್ಲಾದರೂ ಕಾಲು ಜಾರಿ ಬಿಟ್ಟರೆ ಕಷ್ಟ ಅಂತ. ಬಂದ್ವಿ ಫ್ರೆಂಡ್ಸ್, ಮೇಲೆ ಬಂದ್ವಿ. ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅದೇ ಕೋಟೆಗೆ ನಾವು ಬಂದಿರೋದು. ಈಗ ಏನಿದೆ ಅಂತ ನೋಡ್ಬೇಕಂತ ಕುತೂಹಲ ಅಲ್ವಾ. ಮೇಲಿಂದ ಅಷ್ಟೊಂದು ಕೆಳಗಡೆಯಿಂದ ಆಯಾಸ ಪಟ್ಕೊಂಡು ನಡ್ಕೊಂಡು ಬಂದಿರೋ. ನೋಡಿ ಇದೇ ಕೋಟೆಗೆ ನಾವು ಬಂದಿರೋದು. ಕೋಟೆ ಅಂತೀರ ಮತ್ತೆಲ್ಲ ಮುರಿದೋಗಿದೆ ಅಂತ ಅನ್ಕೋಬೋದಲ್ವಾ. ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಇದು ತುಂಬ ಹಳೆ ಕಾಲದ ಕೋಟೆ. ಇದು ಶಾತವಾಹನರು ಬಾದಾಮಿ ಚಾಲುಕ್ಯರು ಆಗಿನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಕೋಟೆ ಇದು. ಹಾಗೆ ಈ ಕೋಟೆ ನೋಡಿ ಎಷ್ಟೊಂದು ಧ್ವಂಸವಾಗಿದೆ. ತುಂಬ ಸಾವಿರಾರು ವರ್ಷಗಳ ಹಳೆಯದಾದ ಚಿಕ್ಕ ಕೋಟೆ ಇದು. ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದು. ಹಾಗೆ ಈ ಕೋಟೆನ ಯಾರು ನಿರ್ಮಾಣ ಮಾಡಿದರು ಅಂದರೆ ರಾಣಿ ರುದ್ರಮ್ಮದೇವಿ. ಕಾಕತೀಯರ ಆಳ್ವಿಕೆಯಲ್ಲಿ ಇದ್ದಂಥ ರಾಣಿ ರುದ್ರಮ್ಮದೇವಿ ಮತ್ತು ಆಕೆಯ ಮಂತ್ರಿಯಾದ ಗೋನಗನ್ನಾರೆಡ್ಡಿಯ ಇದನ್ನು ನಿರ್ಮಾಣ ಮಾಡಿದಂತ ಹೇಳಲಾಗುತ್ತದೆ. ನೋಡಿ ಅಲ್ಲಿ 3 ಕಿಟಕಿಗಳು ಕಾಣಿಸ್ತಾ ಇದೆಯಲ್ಲ, ಅದರೊಳಗಡೆಯಿಂದ ಶತ್ರುಗಳು ನುಗ್ಗಿ ಬರ್ತಾಯಿದ್ರು ದಾಳಿ ಮಾಡೋಕ್ಕೆ. ಆ ಚಿಕ್ಕ ಚಿಕ್ಕ ಕಿಟಕಿಗಳಿಂದ ಬರ್ತಾಯಿದ್ರು. ಇಲ್ಲಿ ಮೇಲೆ ನಿಂತು ನೋಡಿದರೆ ಇಡೀ ಊರಿನ ಚಿತ್ರಣವೇ ಕಾಣುತ್ತೆ ನಮಗೆ. ಇಲ್ಲಿ ನೋಡಿ ಮತ್ತೆ ಇಲ್ಲೊಂದು ಎಷ್ಟೊಂದು ಚಿಕ್ಕ ಚಿಕ್ಕ ಕಿಟಕಿಗಳು ಇವೆ ಅಂದರೆ ಇವೆಲ್ಲ ಯುದ್ಧಕ್ಕೆ ಹೇಳಿ ಮಾಡಿಸ್ಕೊಂಡಿದ್ರು ಆ್ಯಕ್ಚುಲಿ. ಇವೆ ನೋಡಿ, ಇದೇ ಕಿಟಕಿಗಳು. ಮೇಲೆ ಕೆಳಗಡೆ ಈ ಶತ್ರುಗಳು ನುಗ್ಗಿ ಬರ್ತಾಯಿದ್ರು ಒಳಗಡೆ. ನಾನು ಅದೇ ರೆಕಾರ್ಡ್ ಮಾಡ್ತೇನೆ. ಹಾಗೆ ಈ ಕಟ್ಟಡನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಜಾಸ್ತಿ ಇರಬೇಕಾಗಿತ್ತು. ಹಿಡ್ಕೊ ಇವಾಗ. ಅಲ್ಲಿ ನೀವಲ್ಲಿ ನೋಡ್ತಾ ಇದ್ದೀರಲ್ವಾ, ಅದು ಮಾವಿನ ಕೆರೆ ಅಂತ. ಅಲ್ಲಿ ನೀರು ಕಾಣ್ತಾ ಇದೆಯಲ್ಲ, ಅವಾಗ ತುಂಬ ಸ್ವಚ್ಛವಾಗಿ ಚೆನ್ನಾಗಿತ್ತು. ಈಗೆಲ್ಲ ಸ್ವಲ್ಪ ಗಲೀಜಾಗಿದೆ. ಅದೇ ಎವ್ರಿ ಇಯರು ಗಣೇಶನ ಅಲ್ಲೇ ವಿಸರ್ಜನೆ ಮಾಡೋದು ಈ ಊರಲ್ಲಿ. ಮಾವಿನ ಕೆರೆ ಅಂತ. ಅದರಲ್ಲಿ 7 ಬಾವಿಗಳಿವೆ. ಅದರಲ್ಲಿ 7 ಬಾವಿಗಳಿವೆ ಅಂತ ಹೇಳ್ತಾರೆ. ಇದೆ ಅಂತೆ, 7 ಬಾವಿ ಇದೆ ಅಂತೆ. ಆಗಿನ ಕಾಲದಲ್ಲಿ ರಾಜರು ಇದ್ರಲ್ವ, ಅವ್ರ ಹೆಂಡತಿಯರು ರಾಣಿಯರು ಇದೇ ಕಾಸು ಬಾವಿಯಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಕಾಸು ಅಂದರೆ ವಿಶೇಷವಾದ ಬಾವಿ ಅಂತ ಅರ್ಥ. ಮತ್ತೆ ಅದ್ರ ಪಕ್ಕದ ಕಾಣ್ತಿದೆಯಲ್ಲ, ಅದು ಮಾವಿನ ಕೆರೆ ಅಂತ. ಮಾವಿನ ಕೆರೆ ಅಂತಂದರೆ ಸಾಮಾನ್ಯವಾದ ಜನರು, ಈಗ ರಾಣಿಯರು ಸ್ನಾನ ಮಾಡುವುದು ಅಲ್ಲೇ, ಆದರೆ ಸಾಮಾನ್ಯವಾದ ಪ್ರಜೆಗಳು ಇರ್ತಾರಲ್ವ, ಅವರೆಲ್ಲರೂ ಅಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಆಗಿನಿಂದಲೂ ಇದೆ.
ಸುಮಾರು 2011ರಲ್ಲಿ ಪುರಾತತ್ವ ಇಲಾಖೆಯವರು ಕೋಟೆಗಳನ್ನು ಸ್ವಚ್ಛಗೊಳಿಸುವಾಗ ಆವಾಗ ದೊರಕಿರೋ ಪಿರಂಗಿ ಮದ್ದುಗುಂಡಿದು, ಕಬ್ಬಿಣದ್ದು ಪಿರಂಗಿ ಇದು. ಹಾಗೆ ಇದು ಎಷ್ಟನೇ ಶತಮಾನದ್ದು ಅಂದರೆ ಸುಮಾರು 13ನೇ ಶತಮಾನದ್ದು ಇದು. ಆಗ ಎಲ್ಲ ಯುದ್ಧಕ್ಕೆ ಬಳಸ್ತಾ ಇದ್ರು. ನೋಡಿ, ನಮ್ಮ ಊರಿಂದು ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ ಎಲ್ಲಿದ್ರೆ ಬಸ್ ಸ್ಟ್ಯಾಂಡ್. ಹಾಗೂ ಅದ್ರ ಪಕ್ಕದಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ. ಎಷ್ಟೊಂದು ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ಇದು ಅತಿ ಚಿಕ್ಕ ದರ್ಗಾ. ಇದು ಒಂದು ಕಮ್ಮನ್ ಮುರಿದ್ಬಿಟ್ಟಿದೆ, ಇನ್ನೊಂದು ಹಾಗೆ ಇದೆ ಉದ್ದಕ್ಕೆ ಕಾಣ್ತಾ ಇದೆ ಅಲ್ವಾ. ಹಾಗೆ ಇದಕ್ಕೆ ಇನ್ನೊಂದು ಹೆಸರಿದೆ, ಪಂಚಬೀಬಿ ಪಹಾಡ್ ಅಂತ ಹೇಳ್ತಾರೆ. ನಾನು ಹೋಗುವಾಗ ಬರೀ ಹೊರಗಡೆಯಿಂದೇ ವಿಡಿಯೋ ಮಾಡಿದೆ ಅಷ್ಟೇ, ಒಳಗಡೆ ಹೋಗಿ ವಿಡಿಯೋ ಮಾಡೋಣ ಅಂತ ಹೋದ್ವಿ. ತುಂಬ ಹಳೆಯದಾದ ದರ್ಗಾ ಇದು, ತುಂಬ ಹಳೆಯ ಕಟ್ಟಡ. ತುಂಬ ಜನ ಬಂದಿದ್ದರು. ಎಷ್ಟೊಂದು ಚೆನ್ನಾಗಿದೆ ನೋಡಿ, ಎಷ್ಟೊಂದು ನೀಟಾಗಿದೆ. ಅಂದರೆ ನಮ್ಮ ಕೋರಿಕೆಗಳನ್ನು, ಮನಸ್ಸಲ್ಲಿರೋ ಕೋರಿಕೆಗಳನ್ನು ಬೇಡಿಕೊಂಡ್ರೆ ನೆರವೇರುತ್ತೆ. ಈ ದರ್ಗಾದಲ್ಲಿ ತುಂಬ ವಿಶೇಷವಾದ ಶಕ್ತಿ ಇದೆ. ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ ನೋಡಿ, ಎಷ್ಟೊಂದು ಚೆನ್ನಾಗಿ ನಿರ್ಮಾಣವಾಗಿದೆ ಎಲ್ಲ. ಅಷ್ಟೇ ಚೆನ್ನಾಗಾಗಿದೆ, ಎಷ್ಟೊಂದು ಶಾಂತಿ ಇದೆ. ತುಂಬ ಜನ ಬಂದಿದ್ದರು ದರ್ಗಕ್ಕೆ. ತುಂಬ ಮಹಿಮೆ ಇರೋ ದೇವಸ್ಥಾನ ಅಂದರೆ ದರ್ಗಾ ಅಂತ ಹೇಳ್ಬೋದು ನಾವು. ಚೆನ್ನಾಗಿತ್ತಾ ಇವತ್ತಿನ ಇನ್ಫಾರ್ಮೇಷನ್? ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.